ಹಾಯ್ ನಮಸ್ತೆ. ನೋಡಿ ನಿನ್ನೆ ಮಾಡಿದ ಪೆಲ್ಕಾಯಿ ಗಟ್ಟಿಯನ್ನು ಇವಾಗ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇವಾಗ ಪ್ರೋಗ್ರಾಮಿಗೆ ಹೋಗಲಿಕ್ಕೆ ಟೈಮ್ ಆಯಿತು. ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ನಾನು ನಿನ್ನೆ ಹೇಳಿದ ಹಾಗೆ ಇವತ್ತು ಸಂಡೇ, ಇವತ್ತು ಆರ್ಟಿ ಪ್ರೋಗ್ರಾಮ್ ನಮಗೆ. ಹಾಗೆ ನಾವು ಹೊರಟಿದ್ದೇವೆ ಇವತ್ತು ಸೀರೆಲ್ಲ ಉಟ್ಕೊಂಡು ಹೋಗಲಿಕ್ಕೆ, ಅಂದರೆ ಕಾಟನ್ ಸ್ಯಾರಿ ಹಳೆ ಸ್ಟೈಲ್. ಹಾಗೆ ಮಕ್ಕಳು ಕೂಡ ರೆಡಿ ಆಗ್ತಾ ಇದ್ದಾರೆ, ಓಡ್ತಾ ಇದ್ದಾನೆ ಅವನು. ಹಾಗೆ ನಾನು ಸೀರೆ ಯಾವುದು ಉಟ್ಟಿದ್ದೀನಿ ಅಂದರೆ ಸೀರೆ ನೋಡಿ, ಕಾಟನ್ ಸೀರೆ ಉಡ್ಲಿಕ್ಕೆ ಹೇಳಿದ್ದಾರೆ. ಈ ಥರ ಉಂಟು. ಹಾಗೆ ಹಳತ್ತು ಸೀರೆ ಇದು, ಒಂದು 2 ಸಲ ಉಟ್ಟಿದ್ದೇನೆ, ಹಾಗೆ ಇತ್ತು ಕಪಟಲ್ಲಿ. ಹಾಗೆ ಇಲ್ಲಿ ಬಳೆ ಹಾಕಲಿಕ್ಕೆ ಹೇಳಿದ್ದಾರೆ. ಕಲರ್ 2 ಕಲರ್ ಎಲ್ಲರೂ ಸೇಮ್ ಇದೇ ರೀತಿ ಬಳೆ ಹಾಕಲಿಕ್ಕೆ. ನಿಯೇಶು ರೆಡಿಯಾಗಿದ್ದಾನೆ. ನಿಯೇಶಿಗೆ ಪ್ಯಾಂಟು ಮತ್ತು ಶರ್ಟು. ಓಕೆ, ಇವಾಗ ನಾವು ಹೋಗ್ತೀವಿ. ಇನ್ನು ಅಲ್ಲಿ ನಾನು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾವಿವಾಗ ಪ್ರೋಗ್ರಾಮ್ ನಡೆಯುವ ಜಾಗಕ್ಕೆ ಬಂದ್ವಿ. ಇದು ನಮ್ಮ ಒಬ್ಬರು ಫ್ರೆಂಡ್ ಇದ್ದಾರೆ, ಅವರದ್ದೇ ಬಿಲ್ಡಿಂಗಿನ ಮೇಲೆ ಒಂಥರ ಹಾಲ್ ಥರ ಉಂಟು ಸಣ್ಣದಾಗಿ. ಅದರಲ್ಲಿ ನಾವು ಇವತ್ತು ಪ್ರೋಗ್ರಾಮನ್ನು ನಡೆಸುವುದು. ಹಾಗೆ ಇಲ್ಲಿ ಫುಡ್ಡು ಹೆಸರನ್ನೆಲ್ಲ ಬರೆದು ಚೀಟ್ ತಂದಿದ್ದರು, ಅದನ್ನೆಲ್ಲ ಇವಾಗ ತಗೊಳ್ತಾ ಇದ್ದೇವೆ. ಅವರವರ ಫುಡ್ಡಿನ ಚೀಟನ್ನು ಇವಾಗ ಹುಡುಕಿಯೆಲ್ಲ ಕೊಡ್ತಾ ಇದ್ದಾರೆ. ಹಾಗೆಯೇ ಅದನ್ನೆಲ್ಲ ಇವಾಗ ನಮ್ಮ ಫುಡ್ಡಿಗೆ ಅಂಟಿಸಬೇಕು. ನನಗೆ ನೋಡಿ ಹಲಸಿನ ಗಟ್ಟಿ, ಹಾಗೆಯೇ ಇಲ್ಲಿ ನೇಮ್ ಬೋರ್ಡ್ ಇತ್ತು ಆಟಿಯದ್ದು. ಹಾಗೆ ಅದನ್ನು ಕೂಡ ಇವಾಗ ಜಾಯಿಂಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಮಾಡೋದು ಇತ್ತು. ಹಾಗೆ ನಾವು ಸ್ವಲ್ಪ ಜನ ಫಸ್ಟ್ ಬಂದಿದ್ವಿ ಅಲ್ಲ, ಹಾಗೆ ಎಲ್ಲರೂ ಸೇರಿ ಇವಾಗ ಸೆಟ್ಟಿಂಗ್ ಮಾಡ್ತಾ ಇದ್ದೇವೆ. ಹಾಗೆಯೇ ನೋಡಿ ಇಲ್ಲಿ ಫೈನಲ್ ಆಗಿ ನೇಮ್ ಬೋರ್ಡನ್ನು ಕೂಡ ಇವಾಗ ಹಾಕಿ ಆಯಿತು. ಇಲ್ಲಿ ಫುಡ್ಡು ಎಲ್ಲ ಸ್ಟಿಕ್ಕರೆಲ್ಲ ಅಂಟಿಸ್ತಾ ಇದ್ದಾರೆ ಎಲ್ಲರೂ. ಹಾಗೆಯೇ ಸ್ವಲ್ಪ ಜನ ಬಂದಿದ್ದಾರೆ, ಇನ್ನೂ ಕೂಡ ಜನ ಬರಲಿಕ್ಕೆ ಉಂಟು. ಹಾಗೆಯೇ ಫ್ಯಾಮಿಲಿಯವರು ಕೂಡ ಬರಲಿಕ್ಕೆ ಉಂಟು, ಅವರವರ ಫ್ಯಾಮಿಲಿಯವರು. ಹಾಗೆಯೇ ಇಲ್ಲಿ ನೋಡಿ ಹೂವನ್ನು ಕಟ್ ಮಾಡಿಡ್ತಾ ಇದ್ದಾರೆ. ಫಸ್ಟಿಗೆ ಅರಶಿನ ಮತ್ತು ಕುಂಕುಮ ಮತ್ತು ಹೂ ಇದನ್ನು ಕೊಡುವುದು. ಹಾಗೆ ಇಲ್ಲಿ ಒಬ್ಬರು ಕೊಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಕುಡಿಲಿಕ್ಕೆ ಜೀರಿಗೆ ಕಷಾಯ ಫಸ್ಟಿಗೆ ಡ್ರಿಂಕ್, ಆಮೇಲೆ ನನ್ನ ಹಲಸಿನ ಗಟ್ಟಿ ಉಂಟಲ್ಲ ಅದನ್ನು ಕೂಡ ಸರ್ವ್ ಮಾಡ್ತಾಯಿದ್ರು ಈ ಟೈಮಲ್ಲಿ. ಮತ್ತು ಊಟ ಮಾಡುವಾಗ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ಅದನ್ನು ಫಸ್ಟಿಗೆ. ಆಮೇಲೆ ಇದು ಇತ್ತು ಅಂತ ರಾಗಿ ಮಣ್ಣಿ ಇತ್ತು, ಅದನ್ನು ಕೂಡ ಫಸ್ಟಿಗೆ ಕೊಟ್ಟರು. ಇಲ್ಲಿ ನಾನು ಕೂಡ ಇವಾಗ ಕುಂಕುಮ ಹಾಕ್ತಾ ಇದ್ದೇನೆ. ಹಾಗೆಯೇ ಹೂವನ್ನು ಕೂಡ ತಲೆಗಿಡ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ಇವತ್ತು ತುಂಬಾ ಖುಷಿ ಆಗ್ತಾ ಉಂಟು, ಫಸ್ಟ್ ಪ್ರೋಗ್ರಾಮ್ ಮಾಡೋದು. ಇಲ್ಲಿ ನನಗೆ ಇವತ್ತು ಸ್ವಾಗತ ಭಾಷಣ ಇತ್ತು. ಹಾಗೂ ಸದಾಶಿವ ದೇವರನ್ನು ಸ್ಮರಿಸುತ್ತಾ ಇಂದಿನ ಆರ್ಟಿ ಕೂಟಕ್ಕೆ ಆಗಮಿಸಿದ ಎಲ್ಲಾ ಹಿರಿಯರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಪ್ರಾರಂಭಿಸೋಣ. ಇವಾಗ ಕಾರ್ಯಕ್ರಮದ ಮೊದಲಾಗಿ ಇಲ್ಲಿ ದೀಪ ಪ್ರಜ್ವಲನೆ ನಡೀತಾ ಉಂಟು. ಅಮ್ಮಂದಿರು ದೀಪ ಪ್ರಜ್ವಲನೆ ಮಾಡ್ತಾ ಇದ್ದಾರೆ. ಪ್ರಜ್ವಲಿಸಿದಂತಹ ನಮ್ಮ ಹಿರಿಯರಾದ ಅವರಿಗೆ ಧನ್ಯವಾದಗಳು. ಇದೀಗ ಗಣಪತಿ ಸ್ತುತಿಯ ಮೂಲಕ ಕಾರ್ಯಕ್ರಮವನ್ನು ಸ್ತುತಿ ಹಾಡಿದಂತಹ ರೇಷ್ಮಾ ಸುನಿಲ್ ಇವರಿಗೆ ಧನ್ಯವಾದಗಳು. ಈಗ ಆರ್ಟಿಯ ಬಗ್ಗೆ ವಿಶೇಷತೆಗಳು ಹೇಳಲು ನಿಮ್ಮ ಮುಂದೆ ಬರುತ್ತಿದ್ದಾರೆ ರೇಷ್ಮಾ ಕೇಶವ್. ಆರ್ಟಿಯಲ್ಲಿ ಒಂದು ದಿನ ತುಳುನಾಡಿನ ಚೈತನ್ಯವನ್ನು ಪುನರ್ಜೀವನಗೊಳಿಸುತ್ತದೆ. ಆರ್ಟಿ ಮಾಸವು ಪ್ರಕೃತಿ, ಸಂಸ್ಕೃತಿ ಮತ್ತು ಕೃಷಿಯ ನಡುವಿನ ಬಾಂಧವ್ಯವನ್ನು ಆಚರಿಸುತ್ತದೆ. ತುಳುನಾಡು ಪ್ರದೇಶದ ಪ್ರಮುಖ ಚಟುವಟಿಕೆ ಕೃಷಿ.
ರೈತ ದಿನವಿಡೀ ಕಷ್ಟಪಟ್ಟು ದುಡಿಯುತ್ತಾನೆ. ಆಟಿ ತಿಂಗಳಲ್ಲಿ ವಿರಾಮ ತೆಗೆದುಕೊಳ್ಳುತ್ತಾನೆ. ಜೋರಾದ ಮಳೆಯಿಂದಾಗಿ ಕೃಷಿ ಮಾಡಲು ಸಾಧ್ಯವಾಗದೆ ನೃತ್ಯ, ಸಂಗೀತ ಮತ್ತು ಮನರಂಜನೆಗಾಗಿ ಸಾಂಪ್ರದಾಯಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡುತ್ತಾರೆ. ಆದ್ದರಿಂದ ಆಟಿ ಸಾಂಸ್ಕೃತಿಕವಾಗಿ ಮಹತ್ವದ ತಿಂಗಳು. ಆಟಿಯ ಸಮಯದಲ್ಲಿ ಬಾಯಲ್ಲಿ ನೀರೂರಿಸುವ ಭಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ. ಇದು ದೇಹವನ್ನು ಗುಣಪಡಿಸಲು, ಪೋಷಣೆಯನ್ನು ಒದಗಿಸಲು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಉಪಯುಕ್ತವಾಗಿದೆ. ತುಳುನಾಡಿನ ಜನರು ದೈವ ದೇವರುಗಳಲ್ಲಿ ಅಪಾರ ನಂಬಿಕೆಯನ್ನು ಹೊಂದಿದ್ದಾರೆ. ದುಷ್ಟತನವನ್ನು ಹಿಮ್ಮೆಟ್ಟಿಸಲು ಆಟಿ ಕಳಂಜ ಮನೆ ಮನೆಗೆ ಬಂದು ನೃತ್ಯವನ್ನು ಪ್ರದರ್ಶಿಸುವ ಪದ್ಧತಿಯೂ ಇದೆ. ಆಟಿಯಲ್ಲಿ ಒಂದು ದಿನವನ್ನು ಆಷಾಢ ಮಾಸದಲ್ಲಿ ಆಚರಿಸಲಾಗುತ್ತದೆ. ಈ ದಿನದಂದು ಮೂಡೆ, ಉರ್ಪೆಲರಿತನುಪ್ಪು, ಕುಡುತ ಸಾರ್, ಅರೆಪುದಡ್ಯ, ಪೆಲಕಾಯ್ದ ಗಟ್ಟಿ, ಉಪ್ಪಡ್ ಪಚ್ಚಿಲ್, ಮಂಜುಲಿರತ ಗಟ್ಟಿ, ಪತ್ರೊಡೆ, ಪೆಲಕಾಯ್ದ ಮುಲ್ಕ, ಮೆಂತೆದ ಪಾಯಸ, ಪೆಜಕಾಯಿ ಚಟ್ನಿ, ನುರ್ಗೆ ಸೊಪ್ಪುದ ಕಜಿಪು, ಕೆಂಡದಡ್ಯ, ನುರ್ಗೆ ಸೊಪ್ಪುದ ವಡೆ ಮುಂತಾದ ಇನ್ನಿತರ ಸಾಂಪ್ರದಾಯಿಕ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ. ಆಟಿ ತಿಂಗಳಲ್ಲಿ ಬರುವ ಈ ದಿನ ಹಳೆಯ ಪಾತ್ರೆಗಳು ಮತ್ತು ಅಡುಗೆ ಪರಿಕರಗಳನ್ನು ಪ್ರದರ್ಶಿಸಲಾಗುತ್ತದೆ. ಹಳೆಯ ಆಚರಣೆಗಳನ್ನು ಮತ್ತು ಅವುಗಳ ಮಹತ್ವವನ್ನು ಮಕ್ಕಳಿಗೆ ತಿಳಿಸುವುದು ಅವಶ್ಯಕವೆಂದು ಪರಿಗಣಿಸಲಾಗುತ್ತದೆ. ಇವತ್ತಿನ ಈ ಆಟಿಯ ಕೂಟವನ್ನು ಎಲ್ಲರೂ ಸೇರಿ ಸಂತೋಷದಿಂದ ಸಂಭ್ರಮಿಸೋಣ. ಜೈ. ಆಟಿಯ ಬಗ್ಗೆ ಬಹಳ ಮನೋಹರವಾಗಿ ವಿಶೇಷತೆಗಳನ್ನು ಹೇಳಿದ ನಮ್ಮ ರೇಷ್ಮಾ ಕೇಶವ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಸ್ವಲ್ಪ ಗೇಮ್ಸ್ ಎಲ್ಲ ರೆಡಿಯಾಗಿದೆ. ಗೇಮ್ಸ್ನ ವಿವರಗಳನ್ನು ತಿಳಿಸಲು ರೇಷ್ಮಾ ಕೇಶವ್ ಇವರನ್ನು ನಾನು ಬರಮಾಡಿಕೊಳ್ಳುತ್ತಿದ್ದೇನೆ. ಇದು ಕಾಣಿಲ್ಲ. ಎಲ್ಲರಿಗೆ ಟಿಕೆಟ್ ಸಿಕ್ಕಿರುತ್ತಾ? ಸ್ಟಾರ್ಟ್. ಫಸ್ಟ್ ನಂಬರ್ 25. 25. ಯಾರಿದ್ದೀರಿ? ಕೈ ಮೇಲೆ ಯಾರಿಗೆ ನಂಬರ್ ಬಂತು? ಭಯಂಕರ ಲಕ್ಕಿ. ನೆಕ್ಸ್ಟ್ ನಂಬರ್ 6363. 63. 6363. ನೆಕ್ಸ್ಟ್ ನಂಬರ್ 4 and 6 46. 46. 4 and 6 46. 46. ನೆಕ್ಸ್ಟ್ ನಂಬರ್ 6 and 61. ನೆಕ್ಸ್ಟ್ ನಂಬರ್ 3 and 2 32. 32. 3 and 2 32. 32. ನೆಕ್ಸ್ಟ್ ನಂಬರ್ 4 and 2 42. 42. 42. 42. 42. ನೆಕ್ಸ್ಟ್ ನಂಬರ್ 3 and ನೆಕ್ಸ್ಟ್ ನಂಬರ್ 89. 8 and 9. 89. Winner of the game, Anita. ಇಲ್ಲಿ ನಿಯನ್ಶು ಗೇಮಲ್ಲಿ ಲಾಸ್ಟ್ವರೆಗೆ ಹೋದ, ಫೈನಲಲ್ಲಿ ಔಟ್ ಆದ. ಹಾಗೆಯೇ ಅವನಿಗೆ ಎನಿಸಿದ್ದು ಪ್ರೈಸ್ ಸಿಗ್ತದೆ ಅಂತೇಳಿ, ಸೆಕೆಂಡ್ ಪ್ರೈಸು. ಆದರೆ ಇಲ್ಲಿ ಸೆಕೆಂಡ್ ಪ್ರೈಸ್ ಏನು ಇಡಲಿಲ್ಲ, ನಾವೆಲ್ಲ ಫಸ್ಟ್ ಪ್ರೈಸ್ ಮಾತ್ರ ಇಟ್ಟಿದ್ದು. ಹಾಗೆ ಅವ ತುಂಬ ಖುಷಿಯಲ್ಲಿದ್ದ ಸೆಕೆಂಡ್ ಸಿಗ್ತದೆ ಅಂತ ಹೇಳಿ. ಅವನಿಗೆ ಭಾರಿ ಖುಷಿಯಾಗಿದೆ ಇದರಲ್ಲಿ ನಾನು ವಿನ್ ಆದೆ ಅಂತ ಹೇಳಿ. ಲಕ್ಕಿ ವಿನ್ನರ್ ಮಿಸ್ಸಸ್. ನೀವು ಫಂಕ್ಷನ್ಗೆ ಹೋಗ್ತೀರಿ, ಕುತ್ಕೊಂಡಿರ್ತೀರಿ, ಹೇಗೆ ಸೆಲ್ಫಿ ತೆಗಿತೀರಲ್ಲ ತೋರಿಸಿ. ಸೆಲ್ಫಿ ಬೇಗ ಕುತ್ಕೊಂಡು ಸೆಲ್ಫಿ. ಚೇರಲ್ಲಿ ಕುತ್ಕೊಂಡಿದ್ದೀರಿ ನೀವೀಗ.
ಚಪ್ಪಾಳೆ. ಹೇಳಿದವರು ಇಲ್ಲ. ಓಕೆ, ಅರ್ಥ ಆಯ್ತಲ್ಲ? ಎನಿ ಐಟಮ್, ನಾನ್ ವೆಜ್ ಆಗ್ಬೋದು, ವೆಜ್ ಆಗ್ಬೋದು, ತಿಂಡಿ ಆಗ್ಬೋದು, ಎಲ್ಲ ಯಾವುದು ಸಹ ಎನಿಥಿಂಗ್. ಓಕೆ, ಈಗ ಫಸ್ಟ್ ನಿಮ್ಮ ಹೋಟೆಲ್ದೊಂದು ಹೆಸರು ಹೇಳಿ. ಹೋಟೆಲ್ ಹೆಸರು ಪ್ರಜ್ಞಾನ್ ಹೋಟೆಲ್. ಅದು ಮಗನ ಹೆಸರು ಹೋಟೆಲ್. ಸಂಧ್ಯಾ ಕಿಚನ್. ಸಂಧ್ಯಾ ಕಿಚನ್ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇದೆ, ಇನ್ನು ಹೋಟೆಲ್ ಓಪನ್ ಮಾಡ್ತಾರೆ. ಸಂಧ್ಯಾ ಹರಿ ಹೋಟೆಲ್. ಹೋಟೆಲ್ ಭಗವತಿ. ಶಿವಸಾಗರ್ ಹೋಟೆಲ್ ಶಿವಸಾಗರ್. ಸಿ ಅಂಡ್ ಮೆಮೋರಿಯಲ್ ಹೋಟೆಲ್. ಇನ್ನು ಸ್ಪೆಷಲ್ ಫುಡ್ ಇರ್ಬೋದು. ಅಜ್ಜನ ಹೆಸರಲ್ಲಿ ಒಂದು ಹೋಟೆಲ್. ಸಾಗರ್ ಹೋಟೆಲ್ ಸಾಗರ್. ಹೋಟೆಲ್ ಪ್ರಸಾದ್. ಚಿಕನ್ ಚಿಲ್ಲಿ, ಸುಕ್ಕ, ಸಾಂಬಾರು, ಇಡ್ಲಿ, ಕಬಾಬ್, ಪುಳಿಮುಂಚಿ, 65 ಚಿಕನ್ 65, ತಂದೂರಿ, ಸಾಂಬಾರು, ಇಡ್ಲಿ, ಚಪಾತಿ, ಚಾಯ, ಕಾಫಿ, ಲೈಮ್ ಜ್ಯೂಸ್, ಇಡ್ಲಿ ವಡೆ, ಮಸಾಲೆ ದೋಸೆ, ತುಪ್ಪ ದೋಸೆ, ಇಡ್ಲಿ ವಡೆ, ತುಪ್ಪ ದೋಸೆ, ಗೋಳಿ ಬಜ್ಜಿ, ಮಸಾಲೆ ದೋಸೆ, ಮಸಾಲೆ ಪೂರಿ, ಸಾಂಬಾರು, ಕೊದ್ದೆಳು, ಚಟ್ನಿ, ವಡೆ, ಗೋಳಿ ಬಜೆ, ನೀರುಳ್ಳಿ ಬಜೆ, ಚಟ್ಟಂ ಬಡೆ, ನೀರು ದೋಸೆ, ಚೀಸ್ ಬರ್ಸ್ ಪಿಜ್ಜಾ, ಪೆಪ್ಪರೋನಿ ಪಿಜ್ಜಾ, ಬಾರ್ಬಿಕ್ಯೂ ಪಿಜ್ಜಾ, ಚೀಸ್ ಬರ್ಗರ್, ವೆಜ್ ಬರ್ಗರ್, ಇಡ್ಲಿ, ದೋಸೆ, ವಡಾ, ಗೋಳಿ ಬೇಲ್ ಪುರಿ, ಫ್ರೈಡ್ ರೈಸ್, ಎಗ್ ರೈಸ್, ನೂಡಲ್ಸ್, ಬರ್ಗರ್, ಫ್ರೆಂಚ್ ಫ್ರೈಸ್, ಪಾನಿಪುರಿ, ಸೇವ್ ಪುರಿ, ಪಾವ್ ಭಾಜಿ, ನೀರು ದೋಸೆ, ಫಿಶ್ ಫ್ರೈ, ಕಬಾಬ್. ಕೆಳಗೆ ಗೇಮ್ಸ್ ಹಾಗೆಯೇ ಸ್ವಲ್ಪ ಡ್ಯಾನ್ಸ್ ಆದ ನಂತರ ಇಲ್ಲಿ ಊಟ ಮಾಡುವ ಟೈಮ್ ಆಗಿದೆ. ಹಾಗೆಯೇ ಇವಾಗ ಫುಡ್ಡನ್ನೆಲ್ಲ ಜೋಡಿಸಿಡ್ತಾ ಇದ್ದಾರೆ. ಇನ್ನು ಊಟ ಮಾಡಿ ಆದ ಮೇಲೆ ಗೇಮ್ಸ್ ಎಲ್ಲ ನಡೀತದೆ.
ಹೇಗೆ ಆಗಿದೆ ಇವತ್ತಿನ ಆಟಿನ? ಆಟಿದೊಂದು ದಿನ ಇವತ್ತು ತುಂಬ ಸೂಪರ್ ಆಗಿದೆ. ಎಲ್ಲ ಪ್ರೋಗ್ರಾಮ್ ಒಳ್ಳೆಯದಾಗಿದೆ, ಊಟನೂ ಸೂಪರ್ ಆಗಿದೆ. ಸೂಪರ್ ಆಗಿದಾ? ಹೇಗೆ ಆಗಿದೆ ಆಟಿಯದ್ದು? ಸೂಪರ್ ಆಗಿದಾ? ವಾಣಿಯಕ್ಕ ಹೇಗೆ ಆಗಿದೆ? ವಿಧ ಅವರವರ ಹೆಣ್ಣು ಮಕ್ಕಳ ಮನಸ್ಸು ಹೇಗೆ ಉಂಟು ಅಷ್ಟು ಟೇಸ್ಟಿಯಾಗಿದೆ. ಟೇಸ್ಟ್ ಆಗಿದಾ? ಥ್ಯಾಂಕ್ ಯು. ಅಲ್ಲೈನಾ? ಹೇಗೆ ಆಗಿದೆ? ಸೂಪರ್ ಆಗಿದೆ. ಹೇಗಿದೆ ಇವತ್ತಿನ ಆಟಿಯ ಸ್ಪೆಷಲ್? ಎಲ್ಲ ಐಟಮ್ಗಳು ಒಳ್ಳೆ ರುಚಿಕರವಾಗಿದೆ. ಎಲ್ಲ ಐಟಮ್ಗಳು ಒಳ್ಳೆ ಟೇಸ್ಟ್ ಆಗಿ ಉಂಟು. ಇನ್ನೂ ಸಹ ಇಂಥದ್ದೇ ಐಟಮ್ ಮಾಡಬೇಕು ಅವರು ಮಹಿಳೆಯವರು. ಓಕೆ, ನಿಮ್ಮ ಅಭಿಪ್ರಾಯ? ತುಂಬ ಒಳ್ಳೆಯದಾಗಿದೆ. ನಿಮ್ಮ ಅಭಿಪ್ರಾಯ? ಬನ್ನಿಸಿಗೆ ಮಾತಿಲ್ಲ, ಅಷ್ಟು ಸೂಪರ್ ಆಗಿದೆ. ನಿಮ್ಮದು? ಡೈಲಿಗೆ ಮನೆಯಲ್ಲಿ ಹೀಗೆ ಮಾಡಬೇಕಲ್ಲ, ಅದೇ ಆಟಿಯದೊಂದು ನೆನಪು ಎಲ್ಲರಿಗೂ. ಆಟಿ ಈಗಲೇ ಬರಲಿ, ವರ್ಷಕ್ಕೆ 2 ಸಲ ಆಟಿ ಬರಲಿ ಅಂತ ಕಾಯ್ತಿದ್ದೇವೆ ನಾವು. 6 ತಿಂಗಳಿಗೆ ಒಂದ್ಸಲ ಆಟಿ ಬಂದರೆ ನಮಗೆ ಒಳ್ಳೇದು ಗಂಡಸರಿಗೆ. ಹೌದು. ಇವಾಗ ನಾವು ಊಟ ಮಾಡಲಿಕ್ಕೆ ಕೂತಿದ್ದೇವೆ. ಒಂದು 10-15 ವೆರೈಟಿ ಪದಾರ್ಥಗಳಿತ್ತು. ಎಲ್ಲ ಹಳೆ ಸ್ಟೈಲಿನದ್ದೇ, ತುಂಬಾ ಟೇಸ್ಟಿಯಾಗಿತ್ತು. ಹಾಗೆಯೇ ಮುಂಚಿನವರುಂಟಲ್ಲ ಇದೇ ಥರದ ಫುಡ್ಡನ್ನೇ ತಿಂತಾ ಎಲ್ಲ ಇದ್ದದ್ದು. ಹಾಗೆಯೇ ಇವಾಗ ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ನಮ್ಮ ನೆಕ್ಸ್ಟ್ ಪೀಳಿಗೆಗೂ ಕೂಡ ಇದು ಮರೆಯಾಗಬಾರ್ದು ಅಂತ ಹೇಳಿ ನಾವು ಇನ್ನೂ ಕೂಡ ವರ್ಷ ಇಂತಹ ಪ್ರೋಗ್ರಾಮ್ ನಡೆಸಬೇಕು ಅಂತೇಳಿ ನಮ್ಮ ಒಂದು ಆಸೆ. ಹಾಗೆಯೇ ಈ ವರ್ಷ ಫಸ್ಟಾಗಿ ಸ್ಟಾರ್ಟ್ ಮಾಡಿದ್ದೇವೆ. ನೋಡುವ ಇನ್ನು ಮುಂದೆ ಹೇಗೆಲ್ಲ ಆಗ್ತದೆ ಅಂತ ಹೇಳಿ. ಹಾಗೆ ಇಲ್ಲಿ ನಮ್ಮ ಕುಸುಮಕ್ಕನ ಹಸ್ಬೆಂಡ್ ಇವಾಗ ನಮ್ಮಲ್ಲಿ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ. അതിൻ്റെ ഭാഗമായിട്ട് ആടിൻ്റെ ഒരു നാളിൻ്റെ ഒരു കാര്യക്രമം വെച്ചിട്ടുണ്ട്. അതിൻ്റെ അഭിപ്രായം ഇപ്പോൾ കേട്ടിട്ടുണ്ട്. എങ്ങനെ ആയിന് നിങ്ങളെ എല്ലാ ഐറ്റം? ഇന്നത്തെ ഈ നിങ്ങളെ ഫ്രണ്ട്സുകളെല്ലാം ചേർത്താക്കി ആട്ടിന്റെ പ്രോഗ്രാം സൂപ്പർ ഡൂപ്പർ ആയി. ഇതേപോലെ ഞങ്ങൾക്ക് കൊല്ലം ഞങ്ങൾ ഇങ്ങനത്തെ ഒരു ഒക്കെട്ടായിട്ട് കൂടണമെങ്കിൽ എൻ്റെ ഒരു അഭിപ്രായം. താങ്ക് യു സന്ധ്യ, താങ്ക് യു. അങ്ങനെ നമ്മളെ സന്ധ്യ കോടിപ്പേരുണ്ട് കൂടെ, അവരുടെ ഒരു അഭിപ്രായം കേൾക്കുന്നു. എല്ലാ ഫുഡ് സൂപ്പർ ആയിരുന്നു. എല്ലാവരും താങ്ക് യു. നിങ്ങൾ എന്ത് ചട്നി, പിന്നെ മാംഗോ ചട്നി, പിന്നെ ഉപ്പേരി. താങ്ക് യു. ಈನುಂಡಲ್ಲೇ ಕೈಪುಣ್ಯ ಎಲ್ಲರದು ಸೂಪರ್ ಉಂಡವ. ಎಲ್ಲ ಪೆಣ್ಣುಗಳದ್ದು ಬಾರಿ ಸೂಪರ್ ಆಗಿದೆ ಕೈಪುಣ್ಯ. ಕುಸುಮ ಕೋಡಿಪೇರುണ്ട് കൂടെ, അവരുടെ ഒരു അഭിപ്രായം കേൾക്കുന്നു. നിങ്ങൾ എന്താക്കിದ್ದೀರಿ? ಟೊಮೆಟೊ ಚಟ್ನಿ. ಇನ್ನು ಹ್ಯಾಪಿ ಬರ್ತ್ಡೇ ಕುಸುಮ. ನಿಮ್ಮ ಟೊಮೆಟೊ ಚಟ್ನಿ ಹಾಕಿಕೊಂಡು ಕೂಡ ಬಂದಿದೆ. ಹಾಂ, നിങ്ങളുടെ പേര്? രേസ്മ ഭഗവതി. അയാള് നമ്മളെ ഇവിടുത്തെ മെയിൻ അതിൻ്റെ ആള്. ಭಾರಿ ಚೆಲ್ಲಿನ ಭಾರಿ ಶೋಕಾಯಿ. ಐಟಮ್ಸ್ ಒಂದು ಸಹ ಚೆಲ್ಲನಿಲ್ಲ, ಹತ್ರ ನೀಟ್ ಆ್ಯಂಡ್ ಕ್ಲೀನ್ ಡಿಲೀಷಿಯಸ್ ಆಯಿತು ಆಯ್ನಿ. പിന്നെ ಎಲ್ಲರೂ ಸಹ ಅವರವರ ಫ್ಯಾಮಿಲಿ ಮೆಂಬರ್ಸ್ ಸಹ ಬಂದಿಟ್ಟು ಈ ಕಾರ್ಯಕ್ರಮ ಎಲ್ಲಿ ಸಹ ನನ್ನಾಯಿತು ಆಟಿನ ಬೆಲೆ ಹಾಕ್ಯಾರಿ. ಎಲ್ಲರಿಗೂ ಮಸ್ತ್ ಥ್ಯಾಂಕ್ ಯು ವೆರಿ ಮಚ್ ರೇಸ್ಮ. ಇനി നമ്മളെ സാജിന്റെ വൈഫ് പേരറിയില്ല.
ജയശ്രീ ഉണ്ട്. ജയശ്രീന്റെ ഒരു ഭാഗത്ത് കേൾക്കുന്നത് എങ്ങനെയുണ്ടാവും ഇന്നത്തെ കാര്യക്രമത്തിൽ? ഫസ്റ്റ് നമ്മളെ പുറക്കാർക്ക് താങ്ക്സ് ചെയ്യും. ഞങ്ങൾ വിളിച്ചപ്പോൾ എല്ലാവരും വന്ന് ഐറ്റം എല്ലാം ആക്കിയിട്ട് എല്ലാ വിധത്തിലും എല്ലാവരും സഹകരിച്ചില്ല. പിന്നെ ഈ ജാഗ തന്നെ ഷൈനി ശ്യാം സുന്ദർ, പിന്നെ എല്ലാവർക്കും ഫുഡാക്കി എല്ലാവർക്കും സൂപ്പർ. താങ്ക് യു ജയശ്രീ. പിന്നെ നമ്മളെ കൂടെ രേഷ്മുണ്ടോ? ഞങ്ങളെ കോടുവേലിന്റെ നമ്മളെ തീയാ സമയത്ത് ഏറ്റവും വലിയ ഒരു എല്ലാത്തിനും സഹകരിക്കുന്ന ഒരാളാണ് രേഷ്മ കോടുവേൽ. അതിന്റെ ഒരു അഭിപ്രായം കേൾക്കുന്നത് എല്ലാവരും ചെല്ലപ്പോലെ ಎಲ್ಲರೂ ಹಾಕಿಕೊಂಡು ಬಂದ ಫುಡ್ ಒಂದು ಸೂಪರಾಗಿ ಚೆಲ್ಲಿಂಗ್ ಸೂಪರಾಗಿ അതിൽ എനിക്ക് മറുവയസ്സ് സുത്ത മാത്രം കിട്ടിയിട്ടില്ല, അത് കാലേ പിന്നെ എല്ലാം സൂപ്പറായിരുന്നു. ഓക്കെ, താങ്ക് യു. താങ്ക് യു വെരി മച്ച്. പറയണോ? ഒരു ചെറിയ ടീം ಸೇರಿದಾಕಿ ഒരു ചെറിയ ഫംഗ്ഷൻ ബട്ട് ചെല്ലിനെങ്കിൽ ಅದು ಭಾರಿ ಶೋಕ ಆಯ್ತು. ನಾನು അതിൻ്റെ ആരെല്ലാം ಮೆಂಬರ್ ഉള്ളവരെ അവർക്കെല്ലാവർക്കും ഞാൻ താങ്ക് യു சொல்றேன். ಬಿಕಾಸ್ ಎಲ್ಲ ಪುಳ್ಳೋರು ಬೆಲ್ಲಿಯವರು ವಯಸ್ಸಿನವರು ಎಲ್ಲರೂ ಸೇರಿಟ್ಟು നല്ല ಎಂಜಾಯ್ ಆಗ್ತಾರೆ ಈ ಪ್ರೋಗ್ರಾಮ್. ಸೊ ನಾನು ಅವರಿಗೆ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಪ್ರೋಗ್ರಾಮ್ಸ್. ಆ್ಯಂಡ್ ನೆಕ್ಸ್ಟ್ ಇಯರ್ ಈ ಗ್ರ್ಯಾಂಡ್ ಆಕ್ಟಿವಿಟಿ ನಲ್ಲೆಲ್ಲ ಹಾಕಿ ನಾನೆಲ್ಲ ಜಾಯಿನ್ ಆಗ. ಥ್ಯಾಂಕ್ ಯು. ಪೂಜಾ ರಾಘವೇಂದ್ರ ಅವರೇ ಧನ್ಯವಾದಗಳು. ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ದೀರಿ. ಇನ್ನು ನಮ್ಮ ಲಕ್ಷ್ಮೀನಾರಾಯಣ ಅವರ ಒಂದು ಅಭಿಪ್ರಾಯವನ್ನು ಕೇಳ್ತೇನೆ. next ഞാൻ ഷൈനി ശ്യാം സുന്ദർ. ഞങ്ങളെ ഈ ആട്ടിൽ ഒരു നാൾ പ്രോഗ്രാം ഫസ്റ്റ് ടൈം ഞങ്ങൾ ഓർഗനൈസ് ആക്കിയത്. അതിലെന്തായെങ്കിൽ ചെറിയ പ്രോബ്ലം എല്ലാം വന്നിട്ടിരിക്കും. അതെല്ലാം ഞങ്ങൾ നെക്സ്റ്റ് ടൈം ഇപ്പോൾ എല്ലാം ഇതിനെ ശരിയാക്കിയിട്ട് ഈണ്ടായിട്ട് നല്ലതിൽ നെക്സ്റ്റ് പ്രോഗ്രാം ഞങ്ങൾ ആട്ടിൽ ഒരു നാൾ ഗ്രാൻഡായിട്ട് ആക്കുന്നത്. അതിലേക്ക് എല്ലാവർക്കും ഞങ്ങൾക്ക് സഹകരണം വേണം. നിങ്ങളെല്ലാവരും ഇങ്ങനെ മുന്നേക്കും നമ്മൾ നല്ലതിൽ എല്ലാം ഒത്തൊരുമിച്ചിട്ട് ഇങ്ങനത്തെ ഒരു കാര്യക്രമം ആക്കാൻ ഞാൻ വൃത്തികെട്ട ഭഗവതി നല്ലതിലാവട്ടെ എല്ലാം. ಥ್ಯಾಂಕ್ ಯು ಧನ್ಯವಾದಗಳು. ನಾನು ಬ್ಯಾಂಗ್ಳೂರ್ಗೆ ಬಂದೆ ഇവിടെ ജോയിൻ ആവനെ രേഷ്മക്ക് ഇൻവൈറ്റ് ആക്കിയിട്ടുണ്ടായി. എനിക്ക് നോക്കിയിട്ട് ഭാരി ಖುಷಿಯಾയി. വെറൈറ്റി ഫുഡ്സ് വെറൈറ്റി ഇപ്പോൾ ആക്ച്വലിക്ക് ഞങ്ങളെ നാട്ടിൻ്റെ വെറൈറ്റി ഐറ്റംസ് ഉണ്ട് ಇಲ್ಲಿ ಬೇರೆ ഇങ്ങനെ ഔട്ട്സൈഡിൻ്റെ ಇಲ್ಲ. ಸೊ ಐ ರಿಯಲಿ ಲೈಕ್ ದ ಪ್ರೋಗ್ರಾಮ್. ನೆಕ್ಸ್ಟ್ ಇನಿಯೂ ಈ ಪ್ರೋಗ್ರಾಮ್ ಇನಿಯೂ നല്ല ആവട്ടെ എന്ന് എൻ്റെ ഒരു ആശ. ഞാൻ ഈ ഇയർ ನಾವು ಬಂದಿട്ട് ಜಾಯಿನ್ ಆದೆ. ಥ್ಯಾಂಕ್ ಯು. ಮತ್ತೆ ಇಲ್ಲಿ ನಮ್ಮ ಕೇಸವರಿದ್ದಾರೆ. ಸೂಪರ್ ಆಗಿದೆ. ನಮ್ಮನ್ನು ಬಿಸ್ಮಕ್ಕ ಕರೆದು ಬಂದಿದೆ, ನಾವು ಬರಬೇಕಂತ ಹೇಳಿ. ಅದು ನೋಡಿದಾಗ ಸ್ವಲ್ಪ ಒಳ್ಳೆ ವ್ಯವಸ್ಥೆ ಒಳ್ಳೆ ಆಗಿದೆ. ಇನ್ನು ಮುಂದಕ್ಕೆ ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಅಂತ ಹೇಳಿ ನಾವು ಸಹ ಆಸ್ತಿತ್ತು. ಒಳ್ಳೆಯದಾಗಿದೆ. ಸೂಪರ್. ಥ್ಯಾಂಕ್ ಯು. ಕೇಸವಣ್ಣ. ആറ്റിൻ്റെവർക്ക് ഊട്ട ചെന്ന പ്രോഗ്രാം നല്ല ಖುಷಿಯಾಗಿ ನೀವು ഈടേറ്റ് നല്ല പ്രോഗ്രാം ആക്കാൻ ഭഗവതമ്മ അനുഗ്രഹിക്കണം. പിന്നെ ഈ ആറ്റിൻ്റെ കൂട്ട ആക്കുന്ന സ്ഥലാവಕಾಶ ಕೊಡ್ತೆ ഷൈനി ശ്യാമಕ್ಕೂ ಮಸ್ತ್ ಥ್ಯಾಂಕ್ಸ್. പിന്നെ ಈ ಪ್ರೋಗ್ರಾಮ್ ನಡ್ಸಂತೆ ಎಲ್ಲ ಬೆಳ್ಕೊಂಡವ್ರಿಗೂ ಮಸ್ತ್ ಥ್ಯಾಂಕ್ಸ್, ಅಭಿನಂದನೆಗಳು. പിന്നെ ಎಲ್ಲವೂ ನನ್ನ ಇರಿ. ಥ್ಯಾಂಕ್ ಯು ಅನಿಕಾ.
ಅನಿತಾ ರಾಜನವರಿದ್ದಾರೆ ಇಲ್ಲಿ, ಅವರ ಒಂದು ಮಾತು ಹೇಳ್ಬೇಕು. ಪ್ರಸಾದ್ ಹೋಟೆಲ್ ಮಾಲಕಿ ಅವರು ಅನಿತನವರು ಒಂದು ಮಾತು ಹೇಳಬೇಕು. ಧನ್ಯವಾದ ಸಮರ್ಪಣೆಯನ್ನು ನೀಡಲು ಇದ್ದಾರೆ ಶ್ರುತಿ ಮೋಹನ್. ಭಗವದ್ಮಾತೆಯನ್ನು ಮಗದೊಮ್ಮೆ ಸ್ಮರಿಸುತ್ತಾ ಹಾಗೂ ಸದಾಶಿವ ದೇವರನ್ನು ಸ್ಮರಿಸುತ್ತಾ ಇಂದಿನ ಆಟಿಕೂಟಕ್ಕೆ ಆಗಮಿಸಿದ ಎಲ್ಲ ಹಿರಿಯ ಹಿರಿಯರಿಗೂ ಧನ್ಯವಾದಗಳು. ನೆಕ್ಸ್ಟ್ ರೇಷ್ಮಾ ಸುನಿಲ್ ಪೂರ್ತಿಯಾಗಿ ಮುಗಿಸಿದವರು. ನೆಕ್ಸ್ಟ್ ಸಂಧ್ಯಾ ರವಿ ಕೋಡಿಬಾಯ್, ನಮ್ಮ ಯೂಟ್ಯೂಬರ್. ಇಲ್ಲಿ ನಮಗೆ ಮೂವರಿಗೆ ಕುಸುಮಕ್ಕನ ಹಸ್ಬೆಂಡ್ ಪ್ರೈಸ್ ಕೊಟ್ಟರು. ಯಾಕೆಂದರೆ ನಾವು ಊಟ ಎಲ್ಲ ಕಂಪ್ಲೀಟ್ ಮುಗಿಸಿದ್ದಕ್ಕೆ ಅವರು 200 ರೂಪಾಯಿ ಆಗಿ ನಮಗೆ ಪ್ರೈಸ್ ಕೊಟ್ಟರು. ಆದರೆ ನಾವು ಅದನ್ನು ರಿಟರ್ನ್ ಅವರಿಗೆ ಕೊಟ್ವಿ. ಇಲ್ಲಿ ನೋಡಿ ಕುಸುಮಕ್ಕನ ಬರ್ತ್ಡೇ ಇವತ್ತು, ಹಾಗೆ ನಾವು ಸರ್ಪ್ರೈಸ್ ಆಗಿ ಅವರಿಗೆ ಒಂದು ಕೇಕ್ ಕೂಡ ತಂದಿದ್ವಿ. ಇವಾಗ ಅದನ್ನು ಕಟ್ ಮಾಡ್ತಾ ಇದ್ದಾರೆ ಅವರು ಮತ್ತು ಅವರ ಹಸ್ಬೆಂಡು, ಹಾಗೆಯೇ ಅವರ ಮಗಳು ಮತ್ತು ಮಗಳ ಮಗು ಇತ್ತು. ಹಾಗೆ ಎಲ್ಲರೂ ಇವಾಗ ಮಕ್ಕಳೆಲ್ಲ ಸೇರಿ ಕೇಕನ್ನು ಕೂಡ ಕಟ್ ಮಾಡ್ತಾ ಇದ್ದೇವೆ. ಅವರಿಗೆ ಗೊತ್ತಿಲ್ಲ ನಾವು ಸರ್ಪ್ರೈಸ್ ಆಗಿ ತಂದದ್ದು, ಹಾಗೆ ತುಂಬ ಖುಷಿ ಆಯಿತು ಅವರಿಗೆ ಕೂಡ. ಊಟ ಮಾಡಿ ಆದಮೇಲೆ ಇವಾಗ ನಾನ್ ಸ್ಟಾಪ್ ಆಗಿ ಗೇಮ್ ನಡೀತು. ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ ಇವಾಗ ಫುಲ್ಲಾಗಿ ನಾವು ಎಂಜಾಯ್ ಮಾಡಿದ್ವಿ. ಬೊಂಬೈ, ಕಾಶ್ಮೀರ್, ಬ್ಯಾಂಗ್ಳೂರ್, ಚೆನ್ನೈ, ಎಲ್ಲಿ ಬೇಕಲ್ಲಿ ನಿಲ್ಲಿ. ನಿಂತ್ರಾ? ಓಕೆ. City in the bomb is Kashmir. First ye Kashmir ye bomb hai. Game alu. Oh, oraga. Idli, sambar, chutney. Sambar chutney. Sambar chutney. Idli, sambar chutney. Stop. Next, ella nintaita. Bega sari nikki. Dongyakaniಲ್ಲ. ಆಯ್ತು. ಇದು ಬಾಂಬ್ ಆಗ್ತಾರೆ ಶಿಲ್ಪ. ಕಾಶ್ಮೀರ್ ಭಾರಿ ಒಳ್ಳೆದಾಗಿದೆ. ಭಾರಿ ಒಳ್ಳೆದಾಗಿದೆ.
ಇವಾಗ ಫೈನಲ್ ಆಗಿ ಎಲ್ಲ ಗೇಮ್ಸ್ಗಳು ಮುಗೀತಾ ಬಂತು. ಲಾಸ್ಟಿಗೆ ಇವಾಗ ಬಲೂನು ಗೇಮ್ ಇತ್ತು ನಮಗೆ ಮಹಿಳೆಯರಿಗೆ. ಹಾಗೆಯೇ ಅದೆಲ್ಲ ಆದ ನಂತರ ಎಲ್ಲರೂ ಸೇರಿ ಫುಲ್ಲು ಡ್ಯಾನ್ಸೇ ಮಾಡಿದ್ದು. ಸಂಜೆ ಆಗ್ತಾ ಬಂದಿದೆ, ಇವಾಗ ಒಂದು 5 ಗಂಟೆ ಆಗಿದೆ ಇವಾಗ. ಹಾಗೆ ಇವಾಗ ಎಲ್ಲರೂ ಸೇರಿ ಜಾಲಿಯಲ್ಲಿ ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದೇವೆ. ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗಿದೆ. ಇದೊಂದು ಪ್ರೋಗ್ರಾಮ್ ಅಂದರೆ ಮರೆಯಲಿಕ್ಕೆ ಆಗೋದಿಲ್ಲ, ಅಷ್ಟು ಖುಷಿಯಾಗಿದೆ ನಮಗೆಲ್ಲರಿಗೂ. ಹಾಗೆಯೇ ಇಲ್ಲಿ ನೋಡಿ ಹುಲಿ ಡ್ಯಾನ್ಸ್ ಕೂಡ ಮಾಡಿದ್ರು. ಹಾಗೆ ಲಾಸ್ಟಾಗಿ ನಾವು ರೀಲ್ಸ್ ಕೂಡ ಮಾಡಿದ್ವಿ, ಎಲ್ಲರೂ ಒಂದೇ ಥರದ ಬಳೆ ಹಾಕಿದ್ವಿ ಅಲ್ಲ. ಹಾಗೆ ನಾವು ಇವಾಗ ಟ್ರೆಂಡಿಂಗಲ್ಲಿ ನಡೆಯುವ ಬ್ಯಾಂಗಲ್ ಬಂಗಾರಿ ಆ ಸಾಂಗಿಗೆ ನಾವು ರೀಲ್ಸ್ ಕೂಡ ಮಾಡಿದ್ವಿ. ಫೈನಲ್ ಆಗಿ ಇವಾಗ ಎಲ್ಲರೂ ಸೇರಿ ಇವಾಗ ಕ್ಲೀನಿಂಗ್ ಕೂಡ ಮಾಡಿದ್ವಿ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸಿತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಬಾಯ್.